ಜಮೀರ್ ಅಹಮದ್ ಖಾನ್ ಅವರು ಒಂದು ಮಾತಾಡಿದ್ದಾರೆ, ಸೂಸೈಡ್ ಬಾಂಬ್ ಹಾಕಿ ನನ್ನ ಪಾಕಿಸ್ತಾನಕ್ಕೆ ಕಳಿಸಿ ನಾನು ಹಾಕಿಸ್ತೇನೆ. ಸಿಎಂ ಸಿದ್ದರಾಮಯ್ಯ ಅವರ ಕಾಲಾವಧಿಯಲ್ಲಿ ಹೆಚ್ಚು ಹಿಂದೂ ಕಾರ್ಯಕರ್ತರು ಕೊಲೆಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಕಾಲಾವಧಿಯಲ್ಲಿ ಹೆಚ್ಚು ಹಿಂದೂ ಕಾರ್ಯಕರ್ತರು ಕೊಲೆಯಾಗಿದೆ ಅಂತ ಕೇಂದ್ರದ ಜಲಶಕ್ತಿ ಮಂತ್ರಿಗಳು ಒಂದು ಮೀಟಿಂಗ್ ಕರೆದಿದ್ದಾರೆ. ನಮಗೆ ಮಹಾರಾಷ್ಟ್ರಕ್ಕೆ, ತೆಲಂಗಾಣ, ಆಂಧ್ರ ಇವರೆಲ್ಲರಿಗೂ ಒಂದು ಮೀಟಿಂಗ್ ಕರೆದಿದ್ದಾರೆ. ಅದಕ್ಕೆ ಒಂದು ಪೂರ್ವಭಾವಿಯಾಗಿ ನಾನು ಮತ್ತು ಉತ್ತರ ಕರ್ನಾಟಕದ ಮಂತ್ರಿಗಳು, ಡಿ ಕೆ ಶಿವಕುಮಾರ್ ಅವರು, ಮಾದೇವಪ್ಪ ಅಧಿಕಾರಿಗಳು ಎಲ್ಲ ಲೀಗಲ್ ಟೀಮ್ ಎಲ್ಲ ಮೀಟಿಂಗ್ ಮಾಡಿದ್ದೀವಿ. ನಮ್ಮ ನಿಲುವು ಏನಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾಕಂತಂದರೆ 7ನೇ ತಾರೀಕು ಯಾಕೆಂದರೆ ನೋಟಿಫಿಕೇಶನ್ ಆಗಿಲ್ಲ. 2010ರಲ್ಲಿ 30/12/2010ರಲ್ಲಿ ನಮಗೆ ಸೆಕೆಂಡ್ ನ್ಯಾಯಾಧೀಕರಣದ್ದು ತೀರ್ಪು ಬಂತು. ಅದಾದಮೇಲೆ ಫರ್ದರ್ ಆರ್ಡರ್ಸ್ ಆದದ್ದು 2013ರಲ್ಲಿ. ಅವತ್ತಿಂದ ಇವತ್ತಿನವರೆಗೆ ನೋಟಿಫಿಕೇಶನ್ ಆಗಿಲ್ಲ, ಕೇಂದ್ರ ಸರ್ಕಾರದಿಂದ ನೋಟಿಫಿಕೇಶನ್ ಆಗಿಲ್ಲ. ಅದು ಅನೇಕ ಸಾರಿ ನಾನು, ಡಿ ಕೆ ಶಿವಕುಮಾರ್, ಕೇಂದ್ರದ ಮಂತ್ರಿಗಳು, ನೀರಾವರಿ ಮಂತ್ರಿಗಳನ್ನು ಹಿಂದಿನ ಸರ್ಕಾರದಲ್ಲೂ ಭೇಟಿ ಮಾಡಿದ್ದು, ಈಗಲೂ ಭೇಟಿ ಮಾಡಿ ಒತ್ತಾಯ ಮಾಡಿದ ಮೇಲೆ ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ನಲ್ಲಿ ನಾವು ಕೂಡ ಒತ್ತಾಯ ಮಾಡ್ತೀವಿ, ಕೂಡಲೇ ನೋಟಿಫಿಕೇಶನ್ ಮಾಡಬೇಕು. ಯಾಕಂತಂದರೆ ನಾವು ಈ 519ರಿಂದ ನಮಗೆ ಸೆಕೆಂಡ್ ಟ್ರಿಬ್ಯುನಲ್ ಆರ್ಡರ್ನಲ್ಲಿ ಏನಾಗಿದೆ, 173 TMC ನೀರು ಇದೆ. ಅದನ್ನು ಬಳಸ್ಕೋಬೇಕಲ್ಲ. ಅದು ಬಳಸ್ಕೋಬೇಕಾದ್ರೆ ಅಣೆಕಟ್ಟನ್ನೇ ಎತ್ತರ ಮಾಡಬೇಕು. 519ರಿಂದ 524 524 ಮೀಟರ್ ನಾವು ಅದನ್ನು ಮಾಡಬೇಕು. ಈಗ 590 ಇದೆ, ಅದನ್ನು 524 ಮೀಟರ್ ಮಾಡಿದ್ರೆ ಈ ಸೆಕೆಂಡ್ ನ್ಯಾಯಾಧೀಕರಣದಲ್ಲಿ ಏನು ನೀರು ಕೊಟ್ಟಿದ್ದಾರೆ, ಅಲಾಟ್ ಮಾಡಿದ್ದಾರೆ ಕರ್ನಾಟಕಕ್ಕೆ, ಆ ನೀರನ್ನು ನಾವು ಬಳಸ್ಕೊಳ್ಳಲಿಕ್ಕೆ ಸಾಧ್ಯ, ಸ್ಟೋರ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಆ ಗೆಜೆಟ್ ನೋಟಿಫಿಕೇಶನ್ ಆಗದೆ ನಾವು ಮಾಡೋಕ್ಕೆ ಬರಲ್ಲ ಅಂತೇಳಿ ಅವರು 2014ರಲ್ಲಿ ತೆಲಂಗಾಣ ಮತ್ತು ಆಂಧ್ರದವರು ಡಿವೈಡ್ ಆದ್ರಲ್ಲ ರಾಜ್ಯಗಳು, ಒಂದು ಅರ್ಜಿ ಹಾಕೊಂಡಿದ್ದಾರೆ. ಸೊ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರಿಗೆ ಅಲಾಟ್ ಮಾಡಿರ್ತಕ್ಕಂಥ ನೀರನ್ನು ಅವರು ಹೇಗಾರು ಹಂಚ್ಕೊಳ್ಳಿ. ಆದರೆ ನಮಗೆ ಕೊಟ್ಟಿರ್ತಕ್ಕಂಥ ನೀರನ್ನು ನಾವು ಬಳಸ್ಕೋಬೇಕಲ್ಲ. ಅದಕ್ಕೆ ನಾವು ಈಗ ಗೆಜೆಟ್ ನೋಟಿಫಿಕೇಷನ್ನು ಮಾಡಿ ಅಂತೇಳಿ ಒತ್ತಾಯ ಮಾಡ್ತೀವಿ. ಈಗಾಗಲೇ ಒತ್ತಾಯ ಮಾಡಿದ್ದೀವಿ ಅನೇಕ ಸಾರಿ, ಈಗಲೂ ನಾಳೆನೂ ಒತ್ತಾಯ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ಯಾಕೆಂದರೆ ಸಿನ್ಸ್ ದೇರ್ ಇಸ್ ನೋ ಇಂಟ್ರಿಮ್ ಆರ್ಡರ್ ಬೈ ದಿ ಸುಪ್ರೀಂ ಕೋರ್ಟ್, ನಾವು 524 ಮೀಟರ್ವರೆಗೆ ಎತ್ತಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥದ್ದು.